ಇದ್ರೆ ಹೊಸದಾಗ್ತಾ ಇದ್ರಿ ಇಲ್ಲಿ ಮನ್ಯಾಗ ಹೋಗೋದ ಕರ್ಕೊಳಂಗಿಲ್ಲತ್ರಿಪ್ಪ ಕರ್ಕೊಳ್ಳೋದ್ರಿ ಹಂಗಲ್ಲಪ್ಪ ನಿಮಗೆ ಏನು ಸಂಶಯ ಬಂದದ ನೋಡ್ರಿ ಮುಕ್ತಿ ಮಾರ್ಗದ ಹಾದಿ ಹಿಡಿಯೋ ಸಂಸಾರ ಜಂಜಾಟ ಜಾಡಿಸಿ ಮಡಿಯು ಮನ್ಯಾಗ ನಮ್ಮ ಮಕ್ಕಳು ಇರ್ತಾವ ಮರಿ ಇರ್ತಾವ ಹೊಲ ಇರ್ತೈತಿ ಮನೆ ಎಷ್ಟೋ ನಮ್ಮ ಬಿಸ್ನೆಸ್ಗಳದಾವ ನೌಕರಿ ಅದಾವ ಅದನ್ನ ತಿರಸ್ಕಾರ ಮಾಡ್ರಿ ಸರ್ ತಪ್ಪಾಗ್ತೈತ್ರಿ ಹಂಗ ಬರುದಿಲ್ಲ ತಪ್ಪಾಗ್ತೈತಪ್ಪ ಒಟ್ಟಿಗೆ ಆಗ್ತಿರೋದು ಎಲ್ಲಾ ಬಿಟ್ಟು ಹೆಂಗ ತಿನ್ನೋದು ಹೌದ್ರಿ ಅದಕ್ಕ ಮುಕ್ತಿಯ ಮಾರ್ಗದ ಹಾದಿ ಹಿಡಿ ಅಂದ್ರೆ ನಿಮಗೆ ಸಂಶಯ ಬಂದದ ಅಂದ್ರೆ ಮುಕ್ತಿ ಮಾರ್ಗ ಹಿಡಿಯೋರಲ್ಲ ನೀವು ನಾವು ಮುಕ್ತಿ ಮಾರ್ಗ ಹಿಡಿಯೋರಲ್ರಿ ನಾವು ಯಾವಾಗಲೂ ಬರೀ ಹ್ಯಾಂಡ್ರ ಮಾರ್ಗ ಹಿಡಿಯೋರು ನಾವು ಇದ್ರಾಗ ಬಂದೇವ್ ನಾವು ಬರೀ ಇದ್ರಾಗ ಈ ಜಂಜಾಟದಾಗ ಇದು ಸಾಯು ತನಕ ಇರ್ತದಪ್ಪ ಹೌದು ಯಾಕಂದ್ರೆ ನಮ್ಮ ಜೀವ ಈ ದೇಹದೊಳಗೆ ಇರೋ ತನಕ ಈ ಹೊಲ ಮನಿ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಇರ್ತದ ಆದ್ರ ಮುಕ್ತಿ ಮಾರ್ಗ ಹಿಡಿಯುದು ಯಾವಾಗ ಅಂದ್ರೆ ಮುಕ್ತ ಆಗುದು ಯಾವಾಗ ಮುಕ್ತ ಆಗುದು ಸಾಯಣ ರೀ ಬಾಳ ಸಾಲ ಮಾಡೋಣ ಮುಕ್ತ ಆಗಲ್ಲಪ್ಪ ಸಾಯನ ಆಗ್ತದ್ರಿ ಯಾಕಂದ್ರೆ ಒಂದ್ ವೈಟ್ ನೀಗ ಹೋಗ್ತಾ ಇರ್ತಾರ ನೋಡ್ರಿ ಜನ ಹೌದಲ್ಲಪ್ಪ ಹೌದು ಅದಕ್ಕ ಎರಡು ಅರ್ಥ ಬರ್ತಾವ ಈಗ ಏನ್ರಿ ಅದು ಮುಕ್ತಿಯ ಮಾರ್ಗ ಅಂದ್ರ ಈ ದೇಹದೊಳಗೆ ಜೀವ ಬಿಟ್ಟು ಹೋಗು ಮುಂದ ಅವಾಗ ಹೌದ್ರಿ ಎಲ್ಲ ಈ ಬಂಧನವನ್ನ ಬಿಡಿದುಕೊಂಡು ಜಾಸ್ತಿ ಒದ್ದ ಹೋಗ್ಬೇಕಾಗ್ತದಪ್ಪ ಏನು ಅವಾಗೆಲ್ಲ ಇದನ್ನ ಕರ್ಕೊಂಡು ಹೋಗಂಗಿಲ್ಲ ಹೌದೌದು ಅವಾಗೆಲ್ಲ ಬಿಡ್ತೀರಿ ಇಲ್ಲ ಸ್ವಲ್ಪ ಈಗ ಹತ್ಲಾಕತ್ತೈತ್ರಿ ತೆಲಿಗೆ ವಯಸ್ಸಾಗ 40 ಬಂದವ್ರು ನಮಗೂ ಮತ್ ನಾಳೆ ಜೋನ್ದಾಗ ರಿಟೈರ್ಮೆಂಟ್ ಹೋಯ್ತ್ರಿ ಹೌದಲ್ಲ ಮತ್ತೆ ಎಲ್ಲ ಮಕ್ಕಳ ನೋಡೋಣ ಯಾರಿಗೆ ಕೊಡ್ಲಂತೆ ನಮ್ಗೂ ಚಿಂತೆ ಆಗ್ಯಾವ್ರಿ ಅಂದ್ರ ನೀವು ಲೌಕಿಕವಾಗಿ ಮಾತಾಡತ್ರಿ ನಾವು ಆಧ್ಯಾತ್ಮಿಕವಾಗಿ ಮಾತಾಡ ಹೌದೌದು ಹೊಟ್ಟಿನ ಮೇಲೆ ಏನ್ರಿ ಮೇಡಮ್ ಅವ್ರು ನೀವು ಹೇಳೋದು ಹೇಳಲ್ಲ ಈ ಮುಕ್ತಿ ಮಾರ್ಗ ಐತಿ ಅನ್ನುವಂಥದ್ದು ಬಹಳ ದೊಡ್ಡದೈತೆ ಅಂತ ತಿಳಿಸ್ಕೊಡ್ಲಾಕತ್ತೀರಿ ಹೌದಲ್ಲಪ್ಪ ಅಷ್ಟ ಅಲ್ಲಪ್ಪ ಈಗಿನ ಸಮಯದಾಗ ಈಗ ಸೋಮಲಿಂಗೇಶ್ವರ ಜಾತ್ರಾ ನಡೆದದ ಯಾಕಂದ್ರೆ ಈಗಿನ ಭಕ್ತರು ಬಂದು ಕೂತಾರಲ್ಲ ಈಗ ಅವ್ರ ಸಂಸಾರ ಬಿಟ್ಟಾರೋ ಇಲ್ಲೇ ಹಿಡ್ಕೊಂಡು ಬಂದು ಕೂತಾರೋ ಏ ಬಂದಾರ ಕಡೆ ಕೆಲವೊಬ್ರು ನಮ್ಮ ಮನೆ ಕಡೆ ಅವರು ಚಿಂತೆ ಒಳಗೆ ಏನೇನೋ ಅವ್ರು ಚಿಂತೆ ಇರ್ತಾವ್ರಿ ದನ ಕಟ್ಟಿ ಬಂದಿರ್ತಾರ ದನಕರ ಕಟ್ಟಿ ಬಂದಿರ್ತಾರೆ ಏನೋ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿರ್ತೈತಿ ಹೌದಲ್ಲಪ್ಪ ಕೆಲವೊಬ್ರು ನೌಕರಿ ಮಾಡೋರಲ್ಲ ಹೌದು ಹೌದಲ್ರಿ ಅದಕ್ಕ ಮತ್ತ ಒಂದ್ ಕಾಲ ಹೊರಗೆ ಒಂದ್ ಕಾಲ ಒಳಗೆ ಅದಕ್ಕೆ ಮುಕ್ತಿ ಅನ್ನೋದು ಯಾವಾಗ ಸಿಗತ್ತದಂದ್ರೆ ನಾವು ಮುಕ್ತರು ಯಾವಾಗ ಆಗ್ತೀವಿ ಅವಾಗ ಸಿಗತ್ತದ ಅವಾಗ ಸಿಗಬೇಕಾದ್ರೆ ಏನ್ ಮಾಡ್ಬೇಕ್ರಿ ಹಾಡು ಹೇಳ್ತಿಲ್ಲಪ್ಪ ಮುಕ್ತಿ ಮಾರ್ಗದ ಹಾದಿ ಹಿಡಿಯೋ ಮುಕ್ತಿ ಮಾರ್ಗದ ಹಾದಿ ಹಿಡಿಯೋ ಸಂಸಾರ ಜಂಜಾಟ ಜಾಡಿಸಿ ಒದಿಯೋ ಸ್ವರ್ಗದ ದಾರಿ ನೀನು ಹಿಡಿಯೋ ಮನಸ್ಸಿನ ಹೊಲಸರಾಗಿ ತೊಳೆಯೋ ಸ್ವರ್ಗದ ದಾರಿ ನೀನು ಹಿಡಿಯೋ ಮನಸ್ಸಿನ ಹೊಲಸರಾಗಿ ತೊಳೆಯೋ
ಕತ್ತಲೆಂಬುದು ಕಲಿಯುವ ಜ್ಞಾನದ ಅಮೃತವನ್ನು ಸವಿಯೋ ಕತ್ತಲೆಂಬುದು ಕಲಿಯೋ ಜ್ಞಾನದ ಅಮೃತವನ್ನು ಸವಿಯೋ ಜಾತಿ ಭೇದ ಕಿತ್ತು ಒಗೆಯೋ ಎಲ್ಲರೂ ನಮ್ಮೋರಂತ ತಿಳಿಯೋ ಜಾತಿ ಭೇದ ಕಿತ್ತು ಒಗೆಯೋ ಜಾತಿ ಭೇದ ಕಿತ್ತು ಒಗೆಯೋ ಎಲ್ಲರೂ ನಮ್ಮೋರಂತ ತಿಳಿಯೋ ಜಾತಿ ಭೇದ ಒಳಗೆ ಯಾಕೆ ಬೆಳೆದಿರ್ತೈತ್ರಿ ಕರಿಕೆ ಭೂಮ್ಯಾಗ ಬೆಳಿತೈತ್ರಿ ಮತ್ ಬೆಂಗಳೂರು ಒಳಗೆ ಯಾಕೆ ಬೆಳಿತೈತ್ರಿ ಮಾಸ್ತರ್ ಏನ್ ಹೇಳಕತ್ತಾರ ಇವ್ರು ನಾವ್ ಇದನ್ನೆಲ್ಲ ಹಾಕಿದ್ರೆ ಮಂಜಾನ ಹುಚ್ಚ ತಿಳಿದ್ರಿ ನೀವೆಲ್ಲ ಕೂತಾವ ಏನು ಸಂಶಯ ಬಂದಪ್ಪ ಸಾವು ಬರಬೇಕಾದ್ರೆ ಸಂಶಯ ಬರಬಾರ್ದು ಹೌದವ್ರು ನಾವು ಸಂಶಯ ಬಂದಾಗ ನಿಮ್ಗೆ ವಿಚಾರ ಮಾಡಕತ್ತೀವ್ರಿ ಏನ್ ಬಂದದ ಸಂಶಯ ಕರಿಕೆ ಜ್ಞಾನಿಗಳು ಏನ್ ಹೇಳ್ಯಾರ ಏನ್ ಹೇಳ್ಯಾರಪ್ಪ ಕಬ್ಬು ಬೆಳೆಯುವುದು ನೀರ ಮಡದಲ್ಲಿ ಕರಿಕೆ ಬೆಳೆಯುವುದು ಕರಿ ಅಡವಿಯಲ್ಲಿ ಹೌದಲ್ಲಪ್ಪ ಬುದ್ಧಿ ಬೆಳೆಯುವುದು ಮಹಾಪಂಡಿತರಲ್ಲಿ ನಿದ್ದೆ ಬೆಳೆಯುವುದು ನಮ್ಮಂಥವರಲ್ಲಿ ವೇದ ಶಾಸ್ತ್ರ ಬೆಳೆಯುವುದು ಜ್ಞಾನಿಗಳಲ್ಲಿ ನೀವು ಕರಿಕೆ ಒಳಗೆ ಬೆಳೆದಾಗತೈತೆ ಅಂದ್ರೆ ಎಂತ ಕರಿಕಿರಿದು ಅದು ಎಂತ ಕರಿಕೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗಿ ಆಗಿಲ್ಲ ಮೇಡಮ್ ನಮಗ ಆಗಿಲ್ರಿಪ್ಪ ಇವತ್ತು ನೀವು ಬದನಾಕ ಬಂದಿರಿ ಬಂದೇವ್ರಲ್ಲ 2 ತಿಂಗಳ ನೀವು ಹೆಡ್ ಮಾಸ್ಟರ್ ಅದ್ರಿ ಶಾಲ್ಯಾಗ ಹೌದ್ರಿ ಏನ್ ಹೇಳಿ ಬಂದಿರಪ್ಪ ಸಾಲ್ ಸೂಟಿ ಅದಾವ ದಸರಾ ಸೂಟಿ ಅದಾವ್ರಿ ಅದಕ್ಕೆ ಬದನಾಕ್ ಬಂದಿವ್ರಿ ನಾವು ಇವತ್ತೊಂದಿನ ಸೂಟಿ ಆಯ್ತು ಈಗ ಎಷ್ಟೋ ಸಲ ನಮ್ಗೆ ಶಾಲ್ಯಾಗ ಏನೇನ್ ಹೇಳಿ ಬಂದಿರಿ ರಜಾ ಹಾಕಿ ಬಂದೇವ್ರಿ ಏನ್ ರಜಾ ಹಾಕಿರಿ ಬದನಾಕ್ ಹೋಗಿ ಅಂತ ರಜಾ ಹಾಕಿರೇನು ಇಲ್ಲ ಅಲ್ಯಾಗ ನಡೀತದ ನಡೀದಿಲ್ಲ ಸುಳ್ಳು ಹೇಳಿ ಒಂದ್ ಚಲೋ ಕೆಲಸ ಮಾಡೋದೈತ್ರಿ ಸುಳ್ಳು ಹೇಳಿ ಚಲೋ ಕೆಲಸ ಸುಳ್ಳು ಹೇಳಿದಾಗ ಒಂದ್ ಚಲೋ ಕೆಲಸ ಆಗ್ತೈತಿ ಆದ್ರೆ ಯಾಕೆ ನಮ್ಮನ್ನ ಬದಲಾಗಿ ಕರ್ಕೊಂಡು ಹೊಂಟ್ರಿ ಬಿಡ್ಬೇಕು ನೋಡೋಣ ಬಿಡ್ಬೇಕಂತೀರಿ ಹಂಗ್ಯಾಂಗ ನಡೀತದಪ್ಪ ಬರಬೇಕಲ್ಲ ಅದಕ್ಕ ನೀವು ಚಲೋ ಕೆಲಸ ಮಾಡಿರಿ ಬೇಕದಪ್ಪ ಆದ್ರ ನಮ್ಗ ಗೊತ್ತಿರದ ಗೊತ್ತಾಗಲಾರ್ದನ ಏನೇ ತಪ್ಪು ತಡೆ ಮಾಡ್ತಿಲ್ಲ ಅದು ಗರಿಕೆ ಬೆಳೆದಿರ್ತದ ಒಳಗ ನಮಗ್ ಗೊತ್ತಿಲ್ಲ ರಗಡಾಗಿರ್ತಾವ ತಪ್ಪುಗಳು ಅದಾವ್ರೆ ಒಂದ್ 6 ಹೌದಪ್ಪ ಯಾವ್ಯಾವ ಕ್ರೋಧ ಲೋಪ ಮೋಹ ಮದ ಮತ್ಸರ ಹೀಗೆ ಅರಿಷಟ್ಟು ವರ್ಗಗಳು ಕೂಡ ಈ ಶರೀರದೊಳಗೆ ಬೆಳೆದಾವಲ್ಲಪ್ಪ ಅದನ್ನ ಹ್ಯಾಂಗ ತೆಗಿದ್ರಿ ಅದನ್ನ ಹೆಂಗ ತೆಗಿದಂದ್ರೆ ನಾವೀಗ ಗರಿಕೆ ಕೊಯ್ಬೇಕಾದ್ರೆ ಕುರುಪಿ ಹಚ್ತೀವಿ ಅದನ್ನ ಹೆಂಗ ಗರಿಕೆ ಕೊಯ್ಬೇಕಂತ ಹೋಗಿ ನಾವು ಕಣಕ ಗುದ್ದಿ ತೋಳು ಹಾಕಿ ತೆಗಿತೇವೆ ಮಾಸ್ತರ ಬೇರ್ ಸಮೇತ ತೆಗಿತೇವೆ ಗರಿಕೆ ಬಾಳಿಕೆ ಆಡ್ತಾರ ನೋಡು ಬೇಕಾದ್ರೆ ಹೋಗ್ಲಿ ಅದನ್ನ ಬಿಡಬೇಡ ಅಂತ ಹೇಳಿ ಮಾಲಕರು ಹೇಳ್ತಾರ ಹೌದಲ್ಲ ಕರಿಕೆ ತೆಗಿತೇವು ಈ ಶರೀರದೊಳಗಿರುವಂತ ಕರಿಕೆಯನ್ನು ಬೆಳೆದೈತಿ ಇದನ್ನ ಹ್ಯಾಂಗ ತೆಗಿದ್ರಿ ಇದನ್ನ ಹ್ಯಾಂಗ ತೆಗಿಬೇಕಂದ್ರಪ್ಪ ಹಾಡು ಹೇಳ್ತೀನಿ ಕೇಳ್ರಿ ಹೆಂಗ್ರಿ ಜಾತಿ ಭೇದ ಕಿತ್ತುವಾಗಿ ಎಲ್ಲರೂ ನಮ್ಮವರಂತ ತಿಳಿಯೋ ಹಸನಾದಾನೆ ದಾರಿಯ ಹಿಡಿಯೋ
ಎಷ್ಟೋ ಪಟ್ಟಿ ಕೂಡಿಸಿ ಇಂತ 2 ಭಜನಿ ಮೇಳ ಪ್ರಸಾದ ಮಾಡ್ಯಾರ, ಎಷ್ಟು ಕಡಾಯಿ ಇಟ್ಟಾರ್ರಿ ಅಲ್ಲಿ, ಎಷ್ಟು ಚಂದ ಹುಗ್ಗಿ ಮಾಡ್ಯಾರ. ಹೌದಲ್ಲಪ್ಪ, ಹುಗ್ಗಿ ಮಾಡ್ಯಾರ, ಬಾದಾಮ್ ಹೋಗದಾರ, ಏನೇನೋ ಹೋಗದಾರ, ಕಾಜು ಹೋಗದಾರ. ಎನಕ ಹೋಗಿನೇ ಅಲ್ಲಿ ಅಡಿಗೆ ಮನೆ ಗಮಾಡ್ಸಲಾಗ್ತೈತಿ. ಯಾವಾಗ ಹೋಗಿ ಬಡಿಲಿ ಸತ್ಕಾಲ ಹಿಂಗಂದ್ರಿಪ್ಪ. ಅದಕ್ಕೆ ಯಾವಾಗ ಹುಗ್ಗಿ ಕುಂತಿರಿ ನಂಗಾಗ್ಯದ. ಹೌದ್ರಿ. ಮತ್ತ ಆ ಪ್ರಸಾದದಿಂದ ಈಗ ಏನ್ ಮಾಡ್ಬೇಕಾಗಿತ್ತು ನಾವು? ಏನು ಮಾಡ್ಬೇಕಾಗ್ಯದ? ಈ ಒಳಗಿನ ಗುರುಮುಖದಿಂದ ಸೋಮೇಶ್ವರ ಪ್ರಸಾದದಿಂದ ನಾವು ನಮ್ಮ ಕರಿಕೆ ಕಡಿಬೇಕಾಗಿತ್ತು. ಹೌದಲ್ಲಪ್ಪ, ಹೌದಲ್ರಿ? ಈಗ ನಿಮಗ ಗುರುಮುಖದಿಂದ ಹೌದು ಎಲ್ಲ ಮಹಾತ್ಮರು ಒಂದು ಮಾತು ಹೇಳ್ತಾರ, ಈ ಮನಸ್ಸಿನ ಮೈಲಿಗೆಯಿಂದ ಕಳಿಬೇಕಾದ್ರೆ ಯಾವ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿನ ಮುಖದಿಂದ ಮಾತ್ರ ಇದನ್ನ ಕಳೆದಾಗ ಒಳಗಿನ ಕರಿಕೆ ಹೋಗ್ತೈತೆ. ಮತ್ತು ಹೊಲಸು ತೊಳಿಬೇಕಾದ್ರೆ ಒಂದು ಪುಡಿ ಸಾಬನ್ ಒಗಿಬೇಕಾಗ್ತ ಒಳಗೆ ಹೋಗಿ ನನ್ ಮತ್ ಸಂಗುರು ಸಾಬನ್ ಪುಡಿ ಒಳಗೆ ಹೋಗಿ ನನ್ ಮತ್ತೆ ಒಗಿತಾರ. ನಿಮ್ಗೆ ಏನಾರ ಆರಾಮ್ ತಪ್ಪ ಡಾಕ್ಟರ್ ಬಿಡ್ತಾರಲ್ಲ ಅದನ್ನು ತೆಗಿತಾರ, ಮತ್ತ ಪೈಪ್ ಹಾಕಿ ತೆಗಿತಾರ, ಸ್ವಚ್ಛ ಮಾಡ್ತಾರ. ಮತ್ತ ಇಲ್ಲೇ ಅದಾರಲ್ಲ ಡಾಕ್ಟರು. ಮತ್ತ ಒಳಗೆ ಸಿಗುರಿದ ಗರಿಕಿ ಕೊಯ್ಯ, ಒಳಗೆ ಸಿಗುರಿದ ಗರಿಕಿಯ ಕೊಯ್ಯ, ಅಪರಾಧ ಹಾದಿಗೆ ನೀನು ನಡೆಯೋ, ಹಾದಿ ನೀನು ಹಿಡಿಯೋ, ಒಂದಿನ ಬರುದು ನಮಗೆ ಸಾವು, ಅದಕ್ಕೆ ಯಾಕ ಪಡತಿ ನೋವ, ಒಂದಿನ ಬರುದು ನಮಗೆ ಸಾವು, ಅದಕ್ಕೆ ಯಾಕ ಪಡತಿ ನೋವ, ಒಂದಿನ ಬರುದು ನಮಗೆ ಸಾವ, ಅದಕ್ಕೆ ಯಾಕ ಪಡತಿ ನೋವ. ಮಾಸ್ತರ, ಒಂದಿನ ಬರುದು ನಮಗೆ ಸಾವು, ಯಾಕೆ ಕೊಡ್ತೀನೋ ಸಾವು? ನಾವು ಓಡಿ ಹೋಗ್ತೇವಪ್ಪ. ಹೆಂಗ ನಮ್ಮೆಲ್ಲ ಬರ್ತೈತಿ ಬರ್ರಿ ನೋಡೋಣ. ಹೆಂಗ ಬರ್ತೈತಿ? ನಾವು ಓಡಿ ಹೋಗಿ ನಾವು ಮನ್ಯಾಗ ಚಿಲಕ ಹಾಕೊಂಡು ಕೊಂಡಿರ್ತೀವಿ. ಹೆಂಗ ಬರ್ತಾರ ಬರ್ರಿ ನೋಡ್ರಿ ಅವ್ರು. ಹೆಂಗತ್ತರಿಪ್ಪ? ಹೌದೌದ್ರಿ. ನೀವು ಎಲ್ಲಿ ಹೋದ್ರೆ ಬಿಡ್ತದ ಅನ್ನೋದು ನಮ್ಮ ಬಾಗದ ಹಾಕೊಂಡು ಒಳಗೆ ತಿರ್ತಿರಲ್ಲ. ನೀವು ಚಿಲಕ ಹಾಕೊಂಡ್ರಿ, ಇಲ್ಲಕ ಜೋಹಾರದ ತಟ್ನ್ಯಾಗ ಹಾಕೊಂಡ್ರಿಪ್ಪ. ವಾಕ ಬರ್ತಾರಲ್ರಿ ಅವ್ರು ಯಮದೂತರು. ಯಮರಾಜ ಬಂದಂದ್ರ ನೀವ್ ಎಲ್ಲಿದ್ರು ಜಕ್ಕೊಂಡ್ ಹೋಗ್ತಾನವ. ಬಿಡುದಿಲ್ಲ. ಇಲ್ಲಪ್ಪ, ಇಂತ ಟೈಮ್ ಅಂತ ಹೇಳ್ತಾರ, ಅಂತ ಟೈಮ್ ಹೋಗಬೇಕಾಗದ. ಯಾಕ್ರಿ ಟೈಮ್ ತಪ್ಪಿಸಿದವ್ರು ಯಾರಿಲ್ಲರಿ ಭೂಮಿ ಮೇಲೆ ಆಗಿ ಹೋಗ್ಯಾರ ಎಷ್ಟೋ ಮಂದಿ. ಯಾರಾಗ್ಯಾರಪ್ಪ? ಸತಿ ಸಾವಿತ್ರಿಯ ಗಂಡ ಯಾರು? ಸತ್ಯವಾನ. ಸತ್ಯವಾನನ ಪ್ರಾಣವನ್ನು ಯಮದೂತ ತೆಗೆದುಕೊಂಡು ಹೊಂಟಿದ್ದ. ವರವ ಬೇಡಿದಳು ಯಮನಿಂದ. 3 ವರವ ಕೊಟ್ಟ ಯಮ, ನನಗೆ ಮಕ್ಕಳಾಗಲಿ, ಸಿರಿ ಸಂಪತ್ತು ಬರಲಿ, ನನ್ನ ಬಂಧುಗಳಿಗೆಲ್ಲ ಉಳಿದಂತ ಹೇಳಿ 3 ವರವ ಸತ್ಯವಾನ ಬೇಡದ. ಅವಾಗ ಮಕ್ಕಳ ಗಂಡಿಲ್ಲ ಹೆಂಗಾಗ್ತಾನೆ ಅಂತೇಳಿ ಮುಂದೆ ಪುನಃ ಏನ್ ಮಾಡ್ದ? ಸತ್ಯವಾನ ಸಾವಿತ್ರಿ ಗಂಡನ ಬಿಟ್ಟು ಅಲ್ಲ. ಮತ್ ಭೂಮಿ ಮೇಲೆ ಉಳ್ದಾರ ಇಲ್ರಿ. ಮತ್ ಇವ್ರು ಏನ್ ಹೇಳಕತ್ತಾರ? ಹೆಸರು ಉಳಿದಪ್ಪ ಅವ್ರದ್ದು. ಹೆಸರು ಉಳ್ದೈತಿ. ಈಗ ಎಲ್ಲಾರ ನಾವು ಈಗಿಲ್ರಿ ಅವರು. ಅದಕ್ಕ ಆ ಟೈಮ್ದಾಗ ಅಂದ್ರೆ ಮರಣವನ್ನ ಗೆದ್ದಾರ ಅವರು. ಮರಣ ಗೆದ್ದಾರ್ರಿ. ಹೌದ್ರಿಪ್ಪ, ದೊಡ್ಡದೈತಿ. ನಮ್ಮ ನಿಮ್ಮಂತ ಅವ್ರು ಮರಣ ಗೆಲ್ಲಕ್ಕಾಗಂಗಿಲ್ಲ. ಸುಧಾರಿಸ್ಯಾರಪ್ಪ, ಸುಧಾರಿಸ್ಯಾರ. ಅದಕ್ಕೆ ಕೇಳ್ರಿ, ಒಂದಿನ ಬರುದು ನಮಗೆ ಸಾವು, ಅದಕ್ಕೆ ಯಾಕ ಪಡತಿ ನೋವ, ನಿನ್ನ ಆತ್ಮವನ್ನು ನೀನೆ ತೊಳೆಯೋ, ಅಂತರಾತ್ಮವನ್ನು ಎಬ್ಬಿಸಿ ಪಡೆಯೋ. ಸರ್ಗದ ಹಾದಿಯೇನೋ
ಜತಾಳ ಕನಕನ ಮಾರಿ ನೀನು ಹಿಡಿಯೋ ಮನಸ್ಸಿನ ಮನಸ್ಸರ ಕನಕನ ಮಾರಿ ನೀನು ಹಿಡಿಯೋ ಮನಸ್ಸಿನ ಮನಸ್ಸರಾದೆ ಕೊಡಿಯೋ ಬೀಳೂರಾಗ ಐತಿ ಸುಂದರ ಮಠವ ನಮಗೆ ಗುರು ಬಸವನ ದಯವ ಆನಂದ ಬರವನ ಕೇಳಿ ಆನಂದ ನೀನು ಪಡೆಯೋ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬೀಳಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬೀಳಲಿಲ್ಲ ಸ್ಟಾಪ್. ನಿಂದೇ ನಿನಗೆ ತಿಳಿದಿಲ್ಲ ಕತ್ತರು ಬಸ್ಸು ಯಾರು ನಿಂದೇ ನಿನಗೆ ತಿಳಿದಿಲ್ಲ ಪದ ನಿಂದೆ ಮಾತ್ರ ಬಿಡಿದ್ರೆ ನಾವು ನಿಂದೆ ಆಡಂಗ ಕಾಣಿಸ್ತೇವೆ ಕಣ್ಣಾಗ ಕೇಳಿ ಭಜನ ಮಾಡಕತ್ತೇವು ಭಕ್ತಿ ಭಾವದಿಂದ ನಿಂದೆ ಆಡಂಗ ಮುಂದೆ ಹೇಳೇ ಮುಂದೆ ಹೋಗುದು ನಿಂದೆ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ನೀವು ಬೀಳುದಿಲ್ಲ ಅಂತ ಯಾಕಂದ್ರಪ್ಪ ಅವ್ರಲ್ಲ ನೀವ್ ಯಾಕೆ ಮೈ ಮೇಲೆ ಹಾಕೋತೀರಿ ಹಾದಿ ಹೋಗ್ಬಿಟ್ಟಾಗ
ಮತ್ತ ನಿಂದಾಡೋರಿಗೆ ಮತ್ತೆ ಟೈಮ್ ಪಾಸ್ ಆಗ್ಬೇಕಾದ್ರೆ ಯಾರು ಮಾಡ್ಬೇಕ್ರಿ? ಅಂದ್ರೆ ನಿಮ್ಮಂತಾರ ವಯಸ್ಸಾಗ ಟೈಮ್ ಪಾಸ್ ಹೌದು. ಮತ್ತೆ ನಾವು ನಿಂದಾಡದಾಗ ನಾವು ಹೋಗ್ತೈತಿ. ಯಾಕೆ ಹೊಂಟಪ್ಪ ನೋಡ್ರಿ 4 ಮಂದಿ ಕೊಡ್ತೇವ್ರಿ. ಹೌದು. ವಿಶಾಖರು, ನಾನು ಮತ್ತು ಶಿವಣ್ಣ, ಈ ಬಸಣ್ಣ ಅಂತ 4 ಮಂದಿ ಜೀಪ್ ಗಾಡಿ ಕೊಡ್ತೇವೆ. ಏನು ಮಾಡ್ಬೇಕ ಕುಡ್ಕೊಂಡ ಜೀಪ್ ಗಾಡಿ ಸುಮ್ಮಕೊಂಡ್ರಿ ಪಾಳೆ ಬರ್ತಕ, ಜೀಪ್ ಗಾಡಿ ಕೂತು ಪಾಳೆ ಬರ್ತಕ ಬರ ಮಂದಿದೆ ಮಾತಾಡುದು ಅವ ಹಂಗ ಆಕೆ ಹಂಗ ಈಕೆ ಹೆಂಗೆ. ಇದರಿಂದ ನಮ್ಗೆ ಹೊತ್ತು ಹೆಂಗ ಹೋಗ್ಬೇಕ್ರಿ ಮುಂದಿನ ಪಾಳೆ ಬರ್ತಕ್ಕ. ಯಾಕಪ್ಪ ಮತ್ತೇನು ಬ್ಯಾರೆ ಸ್ಮರಣೆಗಳು ಏನಿಲ್ಲ ಬ್ಯಾರೆ ಅನಾರೋಗ್ಯ ನಾವು ತರುದಿಲ್ಲ ಬೈಲಿ, ಅದ್ರನ್ನು ಬೈಲಿಗೆ ತರಂಗಿಲ್ಲ. ಬೈಲಿಗೆ ತರುದಿಲ್ಲ. ಅದಕ್ಕೆ ನಿಂದೆ ಆದ್ರೆ ಏನ್ ಆಗ್ತದ? ಊರಾಗ ಅವ್ರಿಗೆ ಏನು ಕಿಮ್ಮತ್ತು ಸಿಗುತ್ತದ? ಏನ್ರಿ ನಿಂದೆ ಆಡೋದಿಲ್ಲ? ಹೌದಲ್ಲಪ್ಪ, ನಿಂದೆ ಆಡೋದ್ರಿಂದ ಲಾಭ ಐತ್ರಿ ಮಾತ್ರ ನಾವು. ಹೌದ್ರಿ, ನಿಂದೆ ಆಡೋದು ಭಾಳ ಲಾಭ ಐತಿ. ಹೌದಿಲ್ಲ? ನೋಡೋಣ ಏನು ಬರ್ತೈತಿ ನೋಡಿ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರೀ ಗರ್ವದಿಂದ ನಡೆದಲ್ಲ. ನಿಂದೆ ನಿಂದೆ ನಿನಗ ತಿಳಿದಿಲ್ಲ, ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ನಿಂದೆ ಮಾತ್ರ ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾರಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾರಲಿಲ್ಲ. ಯಾರನ್ನ ನೀ ಕೇಳಲಿಲ್ಲ, ಯಾರನ್ನ ನೀ ಕೇಳಲಿಲ್ಲ, ಊರೊಳಗ ಚೂರು ಬೆಲೆ ಇಲ್ಲ. ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನನ್ನವರ ನೀ ನೋಡಲಿಲ್ಲ, ಉತ್ತಮರ ಜೊತೆ ಕೂಡಲಿಲ್ಲ. ನನ್ನವರ ನೀ ನೋಡಲಿಲ್ಲ, ಉತ್ತಮರ ಜೊತೆ ಕೂಡಲಿಲ್ಲ. ಮಿತವಾಗಿ ಮಾತಾಡಲಿಲ್ಲ, ಮಿತವಾಗಿ ಮಾತಾಡಲಿಲ್ಲ, ನುಡಿಗೆಟ್ಟು ನೀ ನಡೆದೆಯಲ್ಲ. ನಿಂದೆ ನಿಂದೆ ನಿನಗ ತಿಳಿದಿಲ್ಲ, ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ನಿಂದೆ ಮಾತ್ರ ಬಿಡಲಿಲ್ಲ.
ಸಂಬಸ
ಸಾಂಬಾ ಸದಾ ಶಿವ ಸಾಂಬ ಸದಾ ಶಿವಯ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವಯ ಹಿರೋಳಿಯ ಸಂಪರ್ಕದಲ್ಲಿ ತಿಳಿಸೋದೇನೆಂದರೆ ಹಿರೋಳಿಯ ಸಂಕೃತರಾದಂಥ ಕಾಶಿನಾಥ್ ಮಲ್ಕಪ್ಪ ಭಕ್ತರು ಇವರಾದರೂ ಕೂಡ ಈ ಬೆಳ್ಳೂರು ಭದ್ರಾ ಸಂಘಕ್ಕೆ 21 ರೂಪಾಯಿ ಕಾಣಿಕೆ ಕೊಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಯಲ್ಲಪ್ಪ ಒಡ್ಡಾರೆ ಇವರಾದರೂ ಕೂಡ 101 ರೂಪಾಯಿ ಕೊಡ್ತಾ ಇದ್ದಾರೆ.